ವೀಕ್ಷಕರೇ ನಮಸ್ಕಾರ. ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಅವರು ಒಬ್ಬ ಸ್ಪರ್ಧಿಯ ಖಂಡಿತವಾಗಿ ಖಡಕ್ ಕ್ಲಾಸ್ ತಗೊಳ್ತಾರೆ. ಯಾಕಪ್ಪ ಅಂದರೆ ಈ ಸ್ಪರ್ಧಿ ಮಾತನಾಡಿರುವ ಮಾತು ನೋಡಿದರೆ ಖಂಡಿತ ಕಿಚ್ಚ ಸುದೀಪ್ ಅವರು ಗರಂ ಆಗೋದಂತೂ ಖಂಡಿತ. ಸೊ ಯಾರು ಆ ಸ್ಪರ್ಧಿ ಏನೆಲ್ಲ ಮಾತನಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಆ ಸ್ಪರ್ಧಿ ಬೇರೆ ಯಾರೂ ಅಲ್ಲ, ನಮ್ಮ ಧ್ರುವಂತ್ ಅವರು. ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಮೊದಲನೇ ದಿನ ಭೀಕರವಾಗಿ ಜಗಳ ನಡೆಯುತ್ತೆ. ಅದು ಧ್ರುವಂತ್ ಅವರ ಮಧ್ಯೆ ಹಾಗೂ ರಾಶಿಕಾ ಅವರ ಮಧ್ಯೆ. ಸೊ ಏನಪ್ಪ ಇಲ್ಲಿ ಅಂದರೆ ಧ್ರುವಂತ್ ಅವರು ಮಾಡಿರುವಂಥ ಒಂದು ಎಡವಟ್ಟಿನಿಂದ ಸೊ ಈ ಜಗಳ ತುಂಬ ಜೋರಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರು ರಾಶಿಕಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿ ರಾಶಿಕಾ ಮತ್ತು ಸೂರಜ್ ಮತ್ತು ಧ್ರುವಂತ್ ಇವರ ಮಧ್ಯೆ ಭೀಕರವಾಗಿ ಜಗಳ ನಡೆಯುತ್ತೆ. ಅಷ್ಟೇ ಅಲ್ಲದೆ ಇವರ ಮಧ್ಯೆ ಕಾವ್ಯ ಅವರು ಕೂಡ ಎಂಟ್ರಿ ಆಗ್ತಾರೆ. ಸೊ ಈ ಒಂದು ವಿಚಾರ ಆ್ಯಕ್ಚುಲಿ ರಾಶಿಕಾ ಅವರಿಗೆ ಗೊತ್ತಿರಲಿಲ್ಲ. ಸೊ ಈ ಒಂದು ಟಾಸ್ಕ್ ನಡೆಯುತ್ತೆ, ಅವತ್ತಿನ ದಿನ ಒಂದು ಟಾಸ್ಕ್ ಕೂಡ ನಡೀತಾ ಇರುತ್ತೆ, ಅದೇ ಮೆಣಸಿನ್ಕಾಯಿ ತಿನ್ನೋ ಟಾಸ್ಕ್. ಅಂಥ ಸಮಯ ಗಿಲ್ಲಿ ನಟ ಧ್ರುವಂತ್ ಅವರ ಬಗ್ಗೆ ಒಂದಿಷ್ಟು ಕಾರಣಗಳನ್ನ ಕೊಡೋ ಟೈಮ್ನಲ್ಲಿ ಕಾವ್ಯ ಅವರು ರಾಶಿಕಾ ಹತ್ರ ಒಂದು ಮ್ಯಾಟರ್ನ ಮಾತಾಡ್ತಾರೆ. ಸೊ ಮೊನ್ನೆ ಅಷ್ಟೇ ಧ್ರುವಂತ್ ಅವರು ನಿನ್ನ ಬಗ್ಗೆ ಮಾತಾಡ್ತಾ ಇದ್ರು. ಏನಪ್ಪ ಅಂದರೆ ಸೊ ಇಷ್ಟು ದಿನ ಅಂದರೆ ಬಿಗ್ ಬಾಸ್ಗೆ ಬಂದಾಗ ನೀನು ಅಭಿ ಜೊತೆ ಇದ್ದೆ. ಸೊ ಅಭಿ ಜೊತೆ ಏನು ವರ್ಕೌಟ್ ಆಗಲಿಲ್ಲ. ಸೊ ಅದಾದ್ಮೇಲೆ ಧನುಷ್ ಹತ್ರ ಹೋದೆ, ಧನುಷ್ ಹತ್ರನೂ ವರ್ಕೌಟ್ ಆಗಲಿಲ್ಲ. ಆಮೇಲೆ ಧ್ರುವಂತ್ ಅವ್ರ ಹತ್ರ ಹೋದರೆ ಸೊ ಧ್ರುವಂತ್ ಅವ್ರ ಹತ್ರನೂ ಏನೂ ವರ್ಕೌಟ್ ಆಗಲಿಲ್ಲ. ಸೊ ಈಗ ಸೂರಜ್ ಬಂದಾನೆ, ಸೂರಜ್ ಹತ್ರ ಇದೆಯಾ ಅನ್ನೋ ಒಂದು ವರ್ಡ್ಗಳನ್ನ ಮಾತಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ರಾಶಿಕಾ ಅವರು ಆ ಮಾತುಗಳನ್ನ ಕೇಳಿದ ಮೇಲೆ ಸೊ ಧ್ರುವಂತ್ ಅವರ ಹತ್ರ ಹೋಗಿ ಕ್ಲಿಯರ್ ಕಟ್ ಆಗಿ ಕೇಳ್ತಾ ಇರ್ತಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ರಾಶಿಕಾ ಅವರು ಸೈಲೆಂಟ್ ಆಗಿ ಧ್ರುವಂತ್ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಈ ಒಂದು ವಿಷಯದ ಬಗ್ಗೆ ತಿಳಿಸಿ ಯಾಕೆ ಈ ರೀತಿ ಮಾತಾಡಿದೆ ಅಂತ ಕೇಳ್ತಾ ಇರ್ತಾರೆ. ಸೊ ಅಂಥ ಟೈಮ್ನಲ್ಲಿ ಧ್ರುವಂತ್ ಅವ್ರು ಏನು ಮಾಡ್ತಾರೆ, ಸೊ ಆ ಮ್ಯಾಟ್ರನ್ನ ಬೇರೆ ಕಡೆ ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆಗ ರಾಶಿಕಾ ಮತ್ತು ಧ್ರುವಂತ್ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದರ ಮಧ್ಯೆ ಯಾರು ನಮ್ಮ ಸೂರಜ್ ಅವರು ಸಹ ಎಂಟ್ರಿ ಆಗ್ತಾರೆ ಮತ್ತು ಕಾವ್ಯ ಅವರು ಸಹ ಎಂಟ್ರಿ ಆಗ್ತಾರೆ. ಸೊ ಇವರಿಬ್ಬರ ಜಗಳ ನಡೆಯೋ ಟೈಮಲ್ಲಿ ಸೂರಜ್ ಮತ್ತು ಕಾವ್ಯ ಸೈಲೆಂಟಾಗೇ ಇರ್ತಾರೆ. ಸೊ ಆಗ ಜಗಳ ಶುರುವಾದ ಟೈಮ್ನಲ್ಲಿ ರಾಶಿಕಾ ಅವರು ತುಂಬ ಜೋರಾಗಿ ಮಾತಾಡ್ತಾರೆ. ಏನಪ್ಪ ಅಂದರೆ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀವು ಯಾಕೆ ಮಾತಾಡ್ರಿ, ಸೊ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ನಾನೇನಾದರೂ ಮಾತಾಡಿದ್ನ, ಅಷ್ಟಕ್ಕೂ ನಿನ್ನ ಹಿಂದೆ ನಾನು ಯಾಕೆ ಬರಲಿ, ಸೊ ಯಾಕೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರಿ, ಸೊ ನನಗೆ ಎಲ್ಲಿ ಇಷ್ಟ ಇರುತ್ತೆ ಸೊ ಅಲ್ಲಿರ್ತೀನಿ, ಸೊ ನೀವು ಮಾತಾಡೋದು ನೋಡ್ರಿ ಕೆಟ್ಟ ರೀತಿಯಲ್ಲಿ ಅರ್ಥ ಆಗ್ತಿದೆ ಅಂತಲೂ ಕೂಡ ಹೇಳ್ತಾರೆ. ಅದರ ಮಧ್ಯೆ ಸೂರಜ್ ಅವರು ಸಹ ಎಂಟ್ರಿ ಆಗ್ತಾರೆ. ಸೂರಜ್ ಅವರು ಏನು ಹೇಳ್ತಾರಪ್ಪ ಅಂದರೆ ಸೊ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಅದು ಬಿಟ್ಕೊಂಡು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿಲ್ಲ, ನಿಮಗೆ ನಾಚಿಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಒಂದ್ಸರಿ ಧ್ರುವಂತ್ ಅವ್ರಿಗೆ ವಾರ್ ಮಾಡಿದ್ರು. ಸೊ ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಅಷ್ಟೇ ಅಲ್ಲದೆ ಧ್ರುವಂತ್ ಅವರಿಗೆ ಎಲ್ಲ ವಾರದಲ್ಲೂ ಸಹ ಕಿಚ್ಚ ಸುದೀಪ್ ಅವರು ವಾರ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅಷ್ಟು ಕಳೆದ ವಾರ ಕೂಡ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೂ ಸಹ ಹೇಳಿದ್ರು ಸೊ ಹೆಣ್ಮಕ್ಳ ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು ಅಂತ. ಬಟ್ ಇಲ್ಲಿ ಧ್ರುವಂತ್ ಅವರು ರಾಶಿಕಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಸೂರಜ್ ಮತ್ತು ನಮ್ಮ ಧ್ರುವಂತ್ ಅವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೆಯುತ್ತೆ. ಸೊ ಈ ಮ್ಯಾಟ್ರ್ ಮಾತಾಡೋ ಸಮಯದಲ್ಲಿ ಸೂರಜ್ ಅವರು ಎಂಟ್ರಿ ಆಗ್ತಾರೆ. ಸೊ ಆಗ ಧ್ರುವಂತ್ ಅವರು ನೀನು ಯಾರು ನನಗೆ ಹೇಳೋಕ್ಕೆ, ಫಸ್ಟ್ ಆಫ್ ಆಲ್ ನೀನು ಯಾರು ಗುರು, ನಿನ್ನ ವಿಷಯಕ್ಕೆ ನಾನು ಬಂದಿದ್ನ, ನೀನು ಯಾಕೆ ಮಧ್ಯದಲ್ಲಿ ಬಂದು ಇದು ಮಾಡ್ತೀಯ ಅನ್ನೋ ರೀತಿಯಲ್ಲಿ ಹೊಡೆದಾಟ ಲೆವೆಲ್ಗೆ ಜಗಳ ಹೋಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಜಗಳದಲ್ಲಿ ನಮ್ಮ ಸೂರಜ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ನೀನು ಕರೆಕ್ಟಾಗಿ ಒಪ್ಕೊಬಿಡು, ನೀ ಹೇಳಿದೀಯ ಅಂದರೆ ಒಪ್ಕೊಬಿಡು, ಈ ಮ್ಯಾಟ್ರ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲ ನೀ ಹೇಳಿದ್ದೀನಿ ಅಂದ್ಕೊಂಡ್ರೆ ದಯವಿಟ್ಟು ಈ ಮ್ಯಾಟ್ರನ್ನ ಇಲ್ಲೇ ಬಿಟ್ಬಿಡು, ನೀ ಯಾಕೆ ಮಾತಾಡಿದೆ, ಇಷ್ಟು ದಿನ ಅವಳು ನನ್ನ ಹತ್ರ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದೆಯಾ ಅನ್ನೋ ಒಂದು ಜಗಳ ಶುರುವಾಗುತ್ತೆ. ಸೊ ಅಂಥ ಸಮಯದಲ್ಲಿ ಸೂರಜ್ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಸೊ ನೀವು ಒಪ್ಕೊಳ್ಳೋಕ್ಕೆ ಹೋಗಲ್ಲ, ನೀನು ಜಾಯಿನ್ ಬಂದರು ಆ ರೀತಿ ಒಪ್ಕೊಳೋ ಸಿಚುವೇಶನ್ ಕೂಡ ನಿಂಗೆ ಬರಲ್ಲ, ನೀವು ಒಪ್ಪೋದು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆವಾಗ ಧ್ರುವಂತ್ ಅವರು ತುಂಬ ಜೋರಾಗಿ ಮಾತಾಡ್ತಾರೆ. ಸೊ ನಾವು ಮಾತಾಡೋದಿಲ್ಲ, ನಾವು ಒಪ್ಕೊಳ್ಳೋದಿಲ್ಲ, ಏನು ಮಾಡ್ತೀಯಾ, ಏನು ಹೊಡಿತೀಯಾ ಅನ್ನೋ ರೀತಿಯಲ್ಲಿ ಜಗಳ ಶುರುವಾಗುತ್ತೆ. ಸೊ ಈ ಒಂದು ವಿಚಾರದ ಬಗ್ಗೆ ಕಿಚ್ಚನ ಪಂಚಾಯತಿಲಿ ಖಂಡಿತ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಧ್ರುವಂತ್ ಅವರಿಗೆ ಖಡಕ್ ಕ್ಲಾಸ್ ಕೂಡ ಇರುವಂಥದ್ದು. ಯಾಕಪ್ಪ ಅಂದರೆ ಇಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ರಾಶಿಕಾ ಅವರ ಬಗ್ಗೆ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಬಗ್ಗೆ ಅವರು ಮಾತಾಡಿರುವಂಥ ವಿಟಿ ಏನು ತೋರಿಸಿಲ್ಲ, ಬಟ್ ಆದರೆ ಇದರ ಬಗ್ಗೆ ಒಂದು ಜಗಳ ಕೂಡ ನಡೆಯಿರುವಂಥದ್ದು. ಅಷ್ಟೇ ಅಲ್ಲದೆ ಟಾಸ್ಕ್ ನಡೆಯೋ ಟೈಮ್ನಲ್ಲಿ ಕಾವ್ಯ ಮತ್ತು ರಾಶಿಕಾ ಅವರು ಮಾತಾಡುವಂಥ ಸಮಯದಲ್ಲಿ ಬಿಗ್ ಬಾಸ್ ಅವರು ಕೆಳಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರ ಬಗ್ಗೆ ರಾಶಿಕಾ ಅವರ ಹತ್ರ ಕಾವ್ಯ ಅವರು ಮಾತನಾಡ್ತಿರೋದು ಅಂತ. ಸೊ ಇದುವರೆಗೆ ಬಿಗ್ ಬಾಸಲ್ಲಿ ಈ ರೀತಿಯ ಒಂದು ಟಾಪಿಕ್ನ ಯಾವಾಗಲೂ ಕೊಟ್ಟಿಲ್ಲಾಗಿತ್ತು, ಬಟ್ ಈ ಒಂದು ಸಿಚುವೇಷನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಚಾರ ಖಂಡಿತ ಕಿಚ್ಚನ ಪಂಚಾಯಿತಿಯಲ್ಲಿ ಡಿಸ್ಕಸ್ ಆಗೇ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಸಹ ಎಂಟ್ರಿ ಆಗ್ತಾರೆ. ಕಾವ್ಯ ಅವರು ಏನು ಹೇಳ್ತಾ ಇದ್ದಾರೆ, ಸೊ ಬೇರೆಯವರ ಬಗ್ಗೆ ಮಾತಾಡೋಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು, ಧ್ರುವಂತ್ ನೀ ಮಾತಾಡಿದ್ದು ನಿಜ, ಸೊ ನಾ ಏನು ಮಾತಾಡಿದೆ ಅಂತ ಧ್ರುವಂತ್ ಅವರು ಖಡಕ್ಕಾಗಿ ವಾರ್ನ್ ಮಾಡ್ತಾರೆ. ಸೊ ಅವಾಗ ಏನು ಹೇಳ್ತಾರಪ್ಪ ಅಂದರೆ ಕಾವ್ಯ ಅವರು ರಾಶಿಕಾ ಅವರು ಇಷ್ಟು ದಿನ ನನ್ನ ಜೊತೆ ಇದ್ದರು, ನನ್ನ ಜೊತೆ ಆದಮೇಲೆ ಅಭಿ ಜೊತೆ ಹೋದರು, ಸೊ ಅಭಿ ಜೊತೆನೂ ವರ್ಕೌಟ್ ಆಗಲಿಲ್ಲ, ಹಾಗೆ ಧನುಷ್ ಅವ್ರ ಹತ್ರ ಹೋದರು, ಧನುಷ್ ಹತ್ರನೂ ವರ್ಕೌಟ್ ಆಗಿಲ್ಲ, ಈಗ 3ನೇ ವಾರ ಸೂರಜ್ ಬಂದ, ಸೂರಜ್ ಹತ್ರ ಫುಲ್ ಕನೆಕ್ಟ್ ಆಗಿಬಿಟ್ಟಿದ್ದಾರೆ, ಫುಲ್ ಕ್ಲೋಸ್ ಆಗಿದ್ದಾರೆ ಅನ್ನೋ ರೀತಿ ನೀವು ಹೇಳಿದ್ರಿ ಅಂತ ಅಂತಾರೆ. ಸೊ ಆಗ ಧ್ರುವಂತ್ ಅವರು ಆ ಮ್ಯಾಟ್ರನ್ನ ಹೊಳ್ಸೋಕ್ಕೋಸ್ಕರ ಬೇರೆ ಒಂದು ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಏನಪ್ಪ ಅಂದರೆ ಕಾವ್ಯ ಅವ್ರ ಹತ್ರ ಹೇಳ್ತಾರೆ
ನಿನ್ನ ಗಿಲ್ಲಿ ಸಿಲ್ಲಿ ನಾಟಕ ನನ್ನ ಹತ್ರ ಆಡೋಕ್ಕೆ ಬರಬೇಡ, ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದೊಂದು ಎರಡನೇ ಪಾಯಿಂಟ್ ಅಂತಲೂ ಕೂಡ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಈ ಒಂದು ವಿಷಯದ ಬಗ್ಗೆ ಖಂಡಿತ ಮಾತಾಡ್ತಾರೆ. ಸೊ ರಾಶಿಕಾ ಕ್ಯಾರೆಕ್ಟರ್ ಬಗ್ಗೆ ಒಂದು ಟಾಪಿಕ್ ಮತ್ತು ಗಿಲ್ಲಿ ಸಿಲ್ಲಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡೋ ಈ ಒಂದು ಟಾಪಿಕ್ ಬಗ್ಗೆ ಖಂಡಿತ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ಸೊ ಈ ಒಂದು ವರ್ಡ್ಗಳನ್ನ ಎತ್ತಿದ ಮೇಲೆ ಕಾವ್ಯ ಅವರು ಸುಮ್ಮನೆ ಇರ್ತಾರೆ. ಕಾವ್ಯ ಅವರು ಮತ್ತು ಧ್ರುವಂತ್ ಅವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೆಯುತ್ತೆ. ಸೊ ಏನು ಮಾತಾಡ್ರಿ ಅಂತ ಕಾವ್ಯ ಹೇಳ್ತಾಳೆ. ಮಾತು ಸರಿಯಾಗಿ ಬರಲಿ, ಇಲ್ಲ ಅಂದರೆ ನಾವು ಮಾತಾಡೋ ರೂಟ್ ಬೇರೆ ಆಗುತ್ತೆ ಅಂತ ರೀತಿ ಮಾತಾಡ್ತಾರೆ. ಬಟ್ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ರೀತಿನೇ ಇಲ್ಲ, ಎಲ್ಲ ಕೈ ತೋರಿಸಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಧ್ರುವಂತ್ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ನಾನು ಹೆಣ್ಣುಮಕ್ಳ ಬಗ್ಗೆ ಮಾತಾಡಲ್ಲ, ಸೊ ನಾನು ಹೆಣ್ಣುಮಕ್ಳು ವಿಚಾರಕ್ಕೂ ಬರಲ್ಲ, ಸೊ ದಯವಿಟ್ಟು ಹೆಣ್ಮಕ್ಳು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ ಅನ್ನೋ ರೀತಿಲಿ ಮಾತಾಡ್ತಾರೆ. ಸೊ ಧ್ರುವಂತ್ ಅವರ ಮೈಂಡ್ಸೆಟ್ ಏನಾಗಿದೆಯಪ್ಪ ಅಂದರೆ, ಸೊ ಎಲ್ಲ ಹೆಣ್ಣುಮಕ್ಕಳು ಧ್ರುವಂತ್ ಹತ್ರನೇ ಬಂದು ಬೀಳ್ತಾರೆ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಸೊ ಆಗ ಕಾವ್ಯ ಅವ್ರು ಹೇಳ್ತಾರೆ, ಹೆಣ್ಣು ಮಕ್ಳ ಹತ್ರ ನಿಂಗೆ ಮಾತಾಡೋಕೆ ಇಷ್ಟ ಅಲ್ಲ, ಹೆಣ್ಮಕ್ಳು ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ವಿಚಾರ ಮಾತ್ರ ಕಿಚ್ಚನ ಪಂಚಾಯಿತಿಯಲ್ಲಿ ಖಂಡಿತ ಡಿಸ್ಕಸ್ ಆಗೇ ಆಗುತ್ತೆ. ಸೊ ಕಳೆದ ಬಾರಿ ಕೂಡ ಒಂದ್ಸರಿ ವಾರ್ನ್ ಕೂಡ ಮಾಡಿದ್ರು, ಬಿಗ್ ಬಾಸ್ ಮನೆ ಅನ್ನೋ ರೀತಿನೇ ಇಲ್ಲ, ಬೇರೆ ರೀತಿ ಇದೆ ಅಂತ. ಸೊ ಹಾಗಾಗಿ ಈ ಸಾರಿ ಮತ್ತೆ ಅವರಿಗೆ ಪಾಠ ಕಲಿಸ್ಬೇಕು ಅಂತ ಕಿಚ್ಚ ಸುದೀಪ್ ಅವರು ಈ ಒಂದು 2 ಮ್ಯಾಟ್ರ್ ಬಗ್ಗೆ ಕ್ಲಾಸ್ ತಗೊಂತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಎಲ್ಲ ಜಗಳಗಳು ಡಿಸ್ಕಸ್ ಆದಮೇಲೆ ಮತ್ತೊಂದು ಪ್ಲೇಸ್ ಹತ್ರ ಹೋಗಿ ಡಿಸ್ಕಸ್ ಆಗುತ್ತೆ, ಅದು ಅಭಿ ಹತ್ರ ಅಂತಲೂ ಕೂಡ ಹೇಳ್ಬೋದು. ಆ ಪ್ಲೇಸಲ್ಲಿ ಕುತ್ಕೊಂಡು ಮಾತಾಡುವಾಗ ಅಲ್ಲಿ ಧನುಷ್ ಮತ್ತು ಮನೆ ಕ್ಯಾಪ್ಟನ್ ಆದ ಮಾಳೂರು ಸಹ ಎಂಟ್ರಿ ಆಗ್ತಾರೆ. ಸೊ ಅಲ್ಲಿ ಅಭಿ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ನೀವು ಮಾತಾಡಿದ್ದು ನಿಜನಾ? ಇಲ್ಲ ಬ್ರೋ, ನಾನು ಮಾತಾಡಿಲ್ಲ ಅನ್ನೋ ರೀತಿಲಿ ಮಾತಾಡ್ತಾರೆ. ಸೊ ಆಗ ಅಭಿ ಅವರು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಅಂದರೆ, ಸೊ ನಿಮ್ಮ ಪ್ರಕಾರ ಹೇಳೋ ರೀತಿ ಆದರೆ ಹೆಣ್ಮಕ್ಳೆಲ್ಲ ನಿಮ್ಮ ಹಿಂದೆ ಬರ್ತಾರೆ ಅನ್ನೋ ರೀತಿಲಿ ಮಾತಾಡಿದಿರಿ. ಓಕೆ, ನೀವು ಇವಾಗ ಶಾರುಖ್ ಖಾನು ಎಲ್ಲ ಹೆಣ್ಮಕ್ಳು ನಿಮ್ಮ ಹಿಂದೆ ಬರ್ತಾರೆ ಅನ್ನೋ ರೀತಿಲಿ ಮಾತಾಡ್ತಾರೆ. ಸೊ ಅದರ ಮಧ್ಯೆ ಎಲ್ಲ ಸ್ಪರ್ಧಿಗಳು ಚಪ್ಪಾಳೆ ಹೊಡೆದು ನಗೋಕ್ಕೆ ಶುರು ಮಾಡ್ತಾರೆ. ಇದರ ಮಧ್ಯೆ ಧನುಷ್ ಅವರು ಎಂಟ್ರಿ ಆಗ್ತಾರೆ. ಏನಾಯಿತು ಏನು ಅನ್ನೋ ರೀತಿಲಿ ಮಾತಾಡುವಾಗ ಧನುಷ್ ಅವ್ರು ಕೇಳ್ತಾರೆ, ಬ್ರೋ ನೀವು ಈ ರೀತಿ ಹೇಳಿದ್ರಾ? ಇಲ್ಲ ಬ್ರೋ, ನಾ ಹೇಳಿಲ್ಲ ಬ್ರೋ, ಅವರಾಗೆ ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಆಗ ಧನುಷ್ ಅವ್ರು ಹೇಳ್ತಾರೆ, ರಾಶಿಕಾ ನೀನು ಹೇಳಿದ್ದು ಕೇಳಿಸ್ಕೊಂಡ? ಇಲ್ಲ, ನಂಗೆ ಯಾರೋ ಒಬ್ರು ಹೇಳಿದ್ರು, ಸೊ ನಾನು ಈ ರೀತಿ ಮಾತಾಡಿದೆ, ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದಾರೆ ಅನ್ನೋ ರೀತಿಲಿ ಹೇಳ್ತಾರೆ. ಸೊ ಆಗ ರಾಶಿಕಾ ತುಂಬ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಸಮಯದಲ್ಲಿ ಧನುಷ್ ಅವರು ಬಂದು ಸಮಾಧಾನ ಮಾಡಿ ಅವರಿಬ್ಬರಿಗೂ ಕೂಡ ತಿಳಿಸಿ ಹೇಳ್ತಾರೆ, ದಯವಿಟ್ಟು ಈ ಮ್ಯಾಟ್ರನ್ನ ಇಲ್ಲೇ ಬಿಟ್ಬಿಡಿ, ಯಾಕೆ ಹಂಗೆ ಮಾಡ್ತೀರಾ ಅನ್ನೋ ರೀತಿಲಿ ಶುರುವಾಗುತ್ತೆ. ಸೊ ಆಗ ಅಭಿ ಮತ್ತು ಧ್ರುವಂತ್ ಅವರ ಮಧ್ಯೆ ಕೂಡ ಜಗಳ ನಡೆಯುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಅಭಿ ಅವರು ಬೇರೆ ರೂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಧ್ರುವಂತ್ ಅವರು ಅವ್ರ ಜೊತೆ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಬಟ್ ಇಲ್ಲಿ ನಿಮ್ಮ ಪ್ರಕಾರ ಧ್ರುವಂತ್ ಅವರು ಅವತ್ತು ಮಾಡಿದ್ದು ಸರಿನಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ಒಂದು ವಿಚಾರದಲ್ಲಿ ಖಂಡಿತವಾಗಿ ಧ್ರುವಂತ್ ಅವರು ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಧ್ರುವಂತ್ ಅವರು ತಪ್ಪು ಮಾಡಿದ್ದಾರೆ ಅಂತ. ಸೊ ಅವರು ಆ ರೂಟ್ನ ಬೇರೆ ರೀತಿ ಹೊಳ್ಸೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅಲ್ಲಿರುವಂಥ ಸ್ಪರ್ಧಿಗಳು ಯಾರು ಕೂಡ ಬಿಟ್ಕೊಡಲ್ಲ. ಸೊ ಅಂಥ ಸಮಯದಲ್ಲಿ ಧ್ರುವಂತ್ ಅವರು ಬೇರೆ ರೀತಿ ಪ್ಲಾನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ವರ್ಕೌಟ್ ಆಗಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ರೀತಿಲಿ ಮಾತಾಡಿ ಸೊ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈ ವಾರ ಧ್ರುವಂತ್ ಅವರ ವರ್ತನೆ ತುಂಬ ಚೇಂಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಧ್ರುವಂತ್ ಅವರು ಬೇರೆ ರೀತಿ ವರ್ತನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರ ಹೊರಗಡೆಯ ಮುಖವಾಡ ಈಗ ಗೊತ್ತಾಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಇಷ್ಟು ದಿನ ಮುಖವಾಡ ಹಾಕಿ ಬದುಕಿದ್ದು ಯಾರು ಅಂತ ನಮಗೆ ಗೊತ್ತಾಯಿತು. ಇಷ್ಟು ದಿನ ಮುಖವಾಡ ಹಾಕಿ ಬದುಕಿದ್ದು ಧ್ರುವಂತ್ ಅವರು. ಸೊ ಮೊದಲ ದಿನ ಯಾರನ್ನೋ ರಕ್ಷಿತಾ ಅವ್ರನ್ನ ನಮ್ಮ ತಂಗಿ ಅಂದ್ಕೊಂಡು ಅಲ್ಲೊಂದು ಮುಖವಾಡ ಹಾಕಿದ್ರು. ಸೊ ಮಲ್ಲಮ್ಮ ನಮ್ಮ ಅಮ್ಮ ಅಂದ್ಕೊಂಡು ಅಲ್ಲಿ ಮುಖವಾಡ ಹಾಕಿದ್ರು. ಬಟ್ ಮಲ್ಲಮ್ಮಗೆ ಕೆಟ್ಟ ಹೆಸರು ತರಲಿಲ್ಲ. ಬಟ್ ಆದರೆ ಮಲ್ಲಮ್ಮ ಹೋದ್ಮೇಲೆ ಅವರವ್ರ ಪಾಡಿಗೆ ಅವ್ರಿಗೆ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರ ಅಸಲಿ ಮುಖ ಬಯಲಾಗ್ತಾ ಇದೆ ಈ ವಾರ. ಖಂಡಿತವಾಗಿಯೂ ತುಂಬ ವಿಚಾರಗಳು ಇದ್ದಾವೆ. ಕಿಚ್ಚನ ಪಂಚಾಯತಿಗೆ ಖಂಡಿತವಾಗಿ ಮಾತಾಡ್ತಾರೆ. ಯಾಕಪ್ಪ ಅಂದರೆ ಧ್ರುವಂತ್ ಅವರು ಮಾಡಿರುವಂಥ ಎಡವಟ್ಟಿನಿಂದ ಎಲ್ಲ ಮನೆ ಸ್ಪರ್ಧಿಗಳು ಖಂಡಿತ ಮಾರಿ ಹಬ್ಬ ಇದೆ. ಸೊ ಈ ಒಂದು ವಿಚಾರದಲ್ಲಿ ಯಾರ ತಪ್ಪಿದೆ ಅಂತ ನಮಗೆ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನಾವು ಮೇನ್ ನೋಡಬೇಕಾದ್ರೆ ಧ್ರುವಂತ್ ಅವರ ತಪ್ಪಿದೆ ಅಂತ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಧ್ರುವಂತ್ ಅವರು ಆ ವರ್ಡ್ಗಳ ಮಾತಾಡಿದಾರ ಇಲ್ಲ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಕಾವ್ಯ ಅವರು ಹೇಳಿರುವ ಸಿಚುವೇಶನ್ನಿಂದ ಅಲ್ಲಿ ಜಗಳ ಶುರುವಾಗಿರುವಂಥದ್ದು. ನೋಡಬೇಕು ಧ್ರುವಂತ್ ಅವರು ಮಾತಾಡಿದರೆ ಇಲ್ಲ ಅಂತ ಅದರ ವೀಟಿನ ಕಿಚ್ಚ ಸುದೀಪ್ ಅವರು ಅವರ ಪಂಚಾಯತಿಗೆ ಖಂಡಿತ ತೋರಿಸ್ತಾರೆ. ಆ ಒಂದು ವಿಚಾರ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ ಅಂತ. ಬಟ್ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಮಾಡಿದ್ದು ಸರಿನಾ? ನನ್ನ ಪ್ರಕಾರ ಇಲ್ಲಿ ಕಾವ್ಯ ಅವರು ಮಾಡಿದ್ದು ತಪ್ಪೇ. ಬಟ್ ಆದರೆ ಧ್ರುವಂತ್ ಅವರು ಅದಕ್ಕೂ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಖಂಡಿತವಾಗಿ ಈ ವಾರ ಕ್ಲಾಸ್ ತಗೊಂತಾರೆ ಖಂಡಿತವಾಗಿಯೂ. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸ್ಪರ್ಧಿಗಳು ಸಹ ಅಂದ್ಕೊಂಡಿರ್ತಾರೆ ಈ ಒಂದು ವಿಚಾರ ಖಂಡಿತವಾಗಿಯೂ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸ್ಪರ್ಧಿಗಳು ಸಹ ಹೇಳಿದ್ದಾರೆ, ಸೊ ಈ ಒಂದು ವಿಷಯ ನೀವು ಮಾತಾಡಿಲ್ಲಲ್ಲ, ಅದು ತಾನಾಗೆ ಅದು ಹೊರಗೆ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಾನು ಮಾತಾಡೇ ಇಲ್ಲ ಅನ್ನೋ ವಾದ ಕೂಡ ಮಾಡ್ತಾ ಇದ್ದಾರೆ. ನೋಡಬೇಕು ಯಾರು ತಪ್ಪಿದೆ ಯಾರು ಸರಿ ಇದೆ ಅಂತ ಕಿಚ್ಚ ಸುದೀಪ್ ಅವರ ಪಂಚಾಯತಿಯಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ತಪ್ಪಿದೆ ಅಂತ ದಯವಿಟ್ಟು ಈ ವಿಡಿಯೋದಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ
ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಅಷ್ಟೇ ಅಲ್ಲದೆ ಈ ವಾರ ಕಿಚ್ಚನ ಪಂಚಾಯಿತಿ ತುಂಬ ಖಡಕ್ ಆಗಿರ್ಬೋದು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಧ್ರುವಂತರು ಮಾಡಿರುವಂಥ ಎಡವಟ್ಟಿನಿಂದ. ಸೊ ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.